ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಬನ್ನಿ ಈಗ ನಾವು ಓ ಎ ಚೇಂಜಸ್ ನಿಫ್ಟಿ ಯಾವ ತರ ಇದೆ ಅಂತ ನೋಡೋಣ. ನೋಡಿ ನಿಫ್ಟಿ ತಗೊಂಡಿದ್ದೀನಿ ನಾನು. ಸೊ ನಿಫ್ಟಿಯಲ್ಲಿ ಕಾಲ್ ಸೈಡ್ ನಮಗೆ 1186 ಚೇಂಜಸ್ ಬಂದಿದ್ರೆ ಪುಟ್ ಸೈಡ್ ನಮಗೆ 988 ಲ್ಯಾಕ್ಸ್ ಅಲ್ಲಿ ಚೇಂಜಸ್ ಬಂದಿದೆ. ನಾವು ನೋಡಬಹುದು ನಿನ್ನೆ ಮಾರ್ಕೆಟ್ ಯಾವ ತರ ಒಂದೇ ಸರಿ ಕ್ರಾಶ್ ಆಯ್ತು ಅಂತ ನೋಡಿದ್ವಿ. ಸೊ ಅದೇ ತರ ನಾವು ಇವಾಗ ಒಂದು ಅಬ್ಸರ್ವ್ ಮಾಡೋಣ ಯಾವ ಸ್ಟ್ರೈಕ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ ಇಲ್ಲಿ 24,850 ಅಲ್ಲಿ ಕಾಲ್ ಡೇಟಾ ಎಷ್ಟಿದೆ, ಅದೇ ತರ 24,750 ಅಲ್ಲಿ ಕೂಡ ಕಾಲ್ ಡೇಟಾ ಎಷ್ಟಿದೆ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಹೈಯೆಸ್ಟ್ ವ್ಯಾಲ್ಯೂಮ್ ಅಂದ್ರೆ ಹೈಯೆಸ್ಟ್ ಓ ಎ ಚೇಂಜ್ ಆಗಿರೋದು ಎರಡು ಸ್ಟ್ರೈಕ್ ಅಲ್ಲಿ ತುಂಬಾ ಚೇಂಜ್ ಆಗಿದೆ. ಅದಾದ್ಮೇಲೆ ಕೂಡ ನಮಗೆ 24,000 ಅಬವ್ ಇರುವಂತ ಎಲ್ಲಾ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಕೂಡ ನಮಗೆ ಕಾಲ್ ಡೇಟಾನೇ ಜಾಸ್ತಿ ಇದೆ, ಪುಟ್ ಡೇಟಾ ತುಂಬಾ ಕಡಿಮೆ ಇದೆ. ನಿಫ್ಟಿಯಲ್ಲಿ ನಮಗೆ ಅಂದ್ರೆ ಕಾಲ್ ಸೈಡ್ ತುಂಬಾ ಜನ ಇಂಟ್ರೆಸ್ಟ್ ನ ತೋರಿಸ್ತಾ ಇದಾರೆ, ಪುಟ್ ಸೈಡ್ ತುಂಬಾ ಕಡಿಮೆ ಇಂಟ್ರೆಸ್ಟ್ ನ ತೋರಿಸ್ತಾ ಇದಾರೆ. ಈಗ ನಾವು ಸೇಮ್ ಅದೇ ತರ ನಾವು ಬ್ಯಾಂಕ್ ನಿಫ್ಟಿ ನೋಡೋಣ. ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಸೇಮ್ ಅದೇ ತರನೇ ಇದೆ. ಇಲ್ಲೂ ಕೂಡ ನಮಗೆ ಕಾಲ್ ಡೇಟಾ ಜಾಸ್ತಿ ಇದೆ. 9 ಲ್ಯಾಕ್ಸ್ ಕಾಲ್ ಡೇಟಾ ಇದ್ರೆ ಪುಟ್ ಡೇಟಾ 7.3 ಲ್ಯಾಕ್ಸ್ ಪುಟ್ ಡೇಟಾ ಇದೆ. ಇಲ್ಲಿ ಕೂಡ ಅಷ್ಟೇ ನಮಗೆ ನಾವು ಮುಂಚೆನೆ ಮಾರ್ಕ್ ಮಾಡಿದ್ವಿ 54,400 ಇಲ್ಲಾಂದ್ರೆ 500 54,400 ಆರ್ 500 ಮಧ್ಯ ತುಂಬಾ ಕ್ರೂಷಿಯಲ್ ಝೋನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ. ಅದೇ ಪ್ರಕಾರ ಇಲ್ಲಿ ನೋಡಿ ಎಷ್ಟು ಓ ಎ ಚೇಂಜಸ್ ಆಗಿದೆ ಅಂತ. ಇಲ್ಲಿ 54,400 54,600 ಈ ಎರಡರ ಮಧ್ಯೆ ಏನಿದೆ ಸ್ಟ್ರೈಕ್, ಈ ಸ್ಟ್ರೈಕ್ ಮಧ್ಯೆ ನೋಡಿ ಒಳ್ಳೆ ಓ ನ ಇಲ್ಲಿ ನಮ್ಗೆ ನೋಡ್ಬೋದು. ನಾವು ಇಲ್ಲಿ ಕಾಲ್ ಡೇಟಾ ಆಗಿರ್ಬೋದು, ಪುಟ್ ಡೇಟಾ ಆಗಿರ್ಬೋದು, ಎರಡೂ ಕೂಡ ನಾವು ಇಲ್ಲಿ ನೋಡ್ಬೋದು. ಇದಾದ್ಮೇಲೆ ನಮ್ಮ ಚಾರ್ಟ್ ಪ್ಯಾನಲ್ ಅಲ್ಲಿ ಟಾಪ್ ಲೇಯರ್ ಅಲ್ಲಿ ನಾವು ಸೆಟ್ ಮಾಡಿದ್ವಿ, ಅಂದ್ರೆ ಒಂದು ರೆಸಿಸ್ಟೆನ್ಸ್ ಝೋನ್ ನಾವು ಸೆಟ್ ಮಾಡ್ಕೊಂಡಿದ್ವಿ. ಅಲ್ಲಿ ನಮಗೆ 55,000 ಅದು ಇಲ್ಲಿ ನೋಡಿ ನಮಗೆ 55,000 ಅಲ್ಲಿ ಎಂತ ಓ ಇ ಚೇಂಜಸ್ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ. ಇದು ನಮ್ಗೆ 55,000 ಸ್ಟ್ರೈಕ್ ಪ್ರೈಸ್. ಇದನ್ನ ಇಲ್ಲಿ ನೋಡಿ ನಮ್ಗೆ ಪುಟ್ ಡೇಟಾ ತುಂಬಾ ಮೈನರ್ ಅಲ್ಲಿ ಇದೆ, ಆದ್ರೆ ಕಾಲ್ ಡೇಟಾ ಮಾತ್ರ ತುಂಬಾ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಇದೆ. ಸೊ ನಮ್ಗೆ ಮಾರ್ಕೆಟ್ ಈ ಝೋನ್ಸ್ ಹತ್ರ ಬಂದಾಗ ನಾವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಈಗ ಬನ್ನಿ ನಾನು ಸೆನ್ಸೆಕ್ಸ್ ಅಲ್ಲಿ ಅದೇ ತರ ಯಾವ ತರ ಇರುತ್ತೆ ಅಂತ ನೋಡೋಣ. ನೋಡಿ ಸೆನ್ಸೆಕ್ಸ್ ಅಲ್ಲಿ ಕೂಡ ಅಷ್ಟೇ ನಾವು ಸೆನ್ಸೆಕ್ಸ್ ತಗೊಂಡಿದ್ದೀನಿ ನಾನು. ಸೊ ಸೆನ್ಸೆಕ್ಸ್ ಅಲ್ಲಿ ಕೂಡ ನಮ್ಗೆ ನೋಡಿ 81,000 ನಮಗೆ ಕ್ರೂಷಿಯಲ್ ಝೋನ್. ಈ 81,000 ಕ್ರೂಷಿಯಲ್ ಝೋನ್ ಅಲ್ಲಿ ಇಲ್ಲೂ ಕೂಡ ಅಷ್ಟೇ ನಮಗೆ ಕಾಲ್ ಡೇಟಾನೇ ಜಾಸ್ತಿ ಇದೆ, ಪುಟ್ ಡೇಟಾ ತುಂಬಾ ಕಡಿಮೆ ಇದೆ. ಸೊ ನಮಗೆ ಕೆಳಗಡೆ ಇಲ್ಲಿ ಬಾರಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಲ್ ಡೇಟಾ 1.61 ಕ್ರೋರ್ಸ್ ಇದ್ರೆ ಪುಟ್ ಡೇಟಾ ಬಂದ್ಬಿಟ್ಟು 1.36 ಕ್ರೋರ್ಸ್ ಇದೆ. ಸೊ ಇಲ್ಲಿ ಏನಪ್ಪಾ ಹೇಳ್ತಾ ಇದೆ ಅಂದ್ರೆ ಓವರ್ ಆಲ್ ಆಗಿ ನಮ್ಮ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಮೂರರಲ್ಲೂ ಕೂಡ ನಮಗೆ ಕಾಲ್ ಡೇಟಾನೇ ಜಾಸ್ತಿ ಇದೆ, ಪುಟ್ ಡೇಟಾ ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ನಾವು ಇದನ್ನ ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ ತುಂಬಾ ಉತ್ತಮವಾದಂತ ಪ್ರಾಫಿಟ್ಸ್ ನ ತಗೋಬಹುದು. ಇನ್ನ ನೋಡಿ ನಾವು ಎಫ್ ಐ ಡಿ ಐ ಯಾವ ತರ ಆಕ್ಟ್ ಮಾಡಿದ್ರೆ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ ಎಫ್ ಐ ಐಸ್ ಕಂಟಿನ್ಯೂಸ್ಲಿ ಬೈ ಮಾಡಿರೋದು ಎಷ್ಟಪ್ಪ ಅಂದ್ರೆ 8,200 ಕೋಟಿ ಅವರು ಬೈ ಮಾಡಿದ್ರೆ ಸೆಲ್ ಮಾಡಿರೋದು ಬಂದ್ಬಿಟ್ಟು 10,000 ಚಿಲ್ಲರೆ ಕೋಟಿನ ಸೆಲ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಅವರ ರಿಸಲ್ಟ್ ನೋಡಿದ್ರೆ ನಾವು ನೆಗೆಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. 2,170 ಕೋಟಿ ಅವರು ನೆಗೆಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಇನ್ನು ನಮ್ಮ ಡಿ ಐಸ್ ಆದ್ರೆ 11,000 ಕೋಟಿನ ಬೈ ಮಾಡಿದ್ರೆ 8,000 ಕೋಟಿನ ಸೆಲ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಅವರು ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಮಾರ್ಕೆಟ್ ಅದಕ್ಕೆ ಗ್ಯಾಪ್ ಅಪ್ ಆದ್ರೂ ಕೂಡ ಕ್ರಾಶ್ ಆದ್ರೂ ಕೂಡ ಪಾಸಿಟಿವ್ ಅಲ್ಲೇ ಅದನ್ನ ಹೋಲ್ಡ್ ಮಾಡಿ ನಿಲ್ಸಿದ್ರು. ಯಾಕೆ ಅಂತಂದ್ರೆ ಈ 3,000 ಕೋಟಿ ಡಿಫರೆನ್ಸ್ ಇಲ್ಲಿ ಬರ್ತಾ ಇದೆ. ನೋಡಿ ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಬಹುದು, ಎಫ್ ಐ ಐಸ್ ಕಂಟಿನ್ಯೂಸ್ಲಿ ಅವರು ಸೆಲ್ ಮಾಡ್ತಾನೆ ಇದ್ದಾರೆ. ನಮ್ಗೆ ಇಲ್ಲಿ ಸೆಲ್ಲಿಂಗ್ ಡೇಟಾ ಕಾಣಿಸುತ್ತೆ. ಎವ್ರಿ ಡೇ ನಮ್ಗೆ ಇದು ಎಫ್ ಐ ಐಗಳು ಸೆಲ್ ಮಾಡ್ತಾನೆ ಇದ್ದಾರೆ, ಅವರು ಬೈ ಮಾಡಕ್ಕೆ ಇದೇ ಮಾಡ್ತಿಲ್ಲ. ಸೊ ಆದ್ರೆ ನಮ್ಮ ಡಿ ಐಗಳಾದ್ರೆ ಕಂಟಿನ್ಯೂಸ್ಲಿ ಇವರು ಬೈ ಮಾಡ್ತಾನೆ ಇದ್ದಾರೆ, ಮಾರ್ಕೆಟ್ ಒಳಗಡೆ ಮನಿನ ಡಂಪ್ ಮಾಡ್ತಾನೆ ಇದ್ದಾರೆ. ಈ ಡೇಟಾನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಯಾವ ಫ್ಯೂಚರ್ಸ್ ಅಲ್ಲಿ, ಆಪ್ಷನ್ಸ್ ಅಲ್ಲಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಏನೇನ್ ವೇರಿಯೇಷನ್ ಆಗ್ತಿದೆ ನೋಡೋಣ. ನೋಡಿ ಇಲ್ಲಿ ನಮಗೆ 8ನೇ ತಾರೀಕು ನೋಡ್ತಾ ಇದೀವಿ. ಸೊ ನಿಫ್ಟಿ ಇದು ಡೇಟಾ. ಸೊ ನಿಫ್ಟಿಯಲ್ಲಿ ನೋಡ್ತಾ ಇದೀವಿ. ಆಪ್ಷನ್ಸ್ ಅಲ್ಲಿ ನೋಡಿ ಓ ಇ ಅಂದ್ರೆ ಎಫ್ ಐ ಇದು ಓ ಇ ಕಾಲ್ ಸೈಡ್ ಎಷ್ಟು ಬುಲ್ಲಿಶ್ ಮಾಡಿದ್ದಾರೆ, ಪುಟ್ ಸೈಡ್ ನೋಡಿ ಎಷ್ಟು ಬೇರಿಶ್ ಆಗಿದೆ. ಸೊ ಅಂದ್ರೆ ಓವರ್ ಆಲ್ ಆಗಿ ಏನಪ್ಪಾ ಅಂತಂದ್ರೆ ಆಪ್ಷನ್ಸ್ ಅಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರಿಶು, ಬುಲ್ಲಿಶು ಎಷ್ಟೆಷ್ಟು ಪಾಯಿಂಟ್ಸ್ ಅಲ್ಲಿ ಎಷ್ಟೆಷ್ಟು ಮಾಡ್ತಾ ಇದಾರೆ ನಮ್ಗೆ ಗೊತ್ತಾಗ್ತಾ ಇದೆ. ಇನ್ನು ಫ್ಯೂಚರ್ಸ್ ನೋಡೋದಾದ್ರೆ ಫ್ಯೂಚರ್ಸ್ ಅಲ್ಲಿ ಕೂಡ ಅಷ್ಟೇ ಓ ಎ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಕ್ವಾಂಟಿಟಿ ಚೇಂಜ್ ಆಗಿದೆ, ಎಷ್ಟು ಅಮೌಂಟ್ ಚೇಂಜ್ ಆಗಿದೆ. ನಾನು ಮುಂಚೆನೆ ಹೇಳಿದೀನಿ, ಈ ಅಮೌಂಟ್ ಏನಾದ್ರು ನೆಗೆಟಿವ್ ಅಲ್ಲಿ ಇದ್ರೆ ಮಾರ್ಕೆಟ್ ಬೇರಿಶ್ ಸೈಡ್ ಅಲ್ಲಿ ಇರುತ್ತೆ, ಇದೇನಾದ್ರೂ ಪಾಸಿಟಿವ್ ಸೈಡ್ ಇದ್ರೆ ನಮ್ಗೆ ಬುಲ್ಲಿಶ್ ಸೈಡ್ ಇರುತ್ತೆ. ಅದೇ ತರ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಕೂಡ ಅಷ್ಟೇ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಕೂಡ ಎಫ್ ಐ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡ್ದಂಗೆ ನೋಡಿ ಅವರು ಬೇರಿಶ್ ಮಾಡ್ತಾ ಇದ್ರೆ, ಡಿ ಐ ಎಸ್ ಮಾತ್ರ ಇದನ್ನ ಬುಲ್ ಗೇಮ್ ತಗೊಂಡು ರನ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಕಂಟಿನ್ಯೂಸ್ಲಿ ಎಫ್ ಐ ಎಸ್ ಸೆಲ್ ಮಾಡಲ್ಲೇ ಇದ್ದಾರೆ, ಕಂಟಿನ್ಯೂಸ್ಲಿ ಡಿ ಐ ಎಸ್ ಬುಲ್ ಮಾಡಲ್ಲೇ ಇದ್ದಾರೆ ರೈಟ್ ನಾವು ಇದುವರೆಗೂ ಕೂಡ.
ಇನ್ನ ಬನ್ನಿ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ತರ ವರ್ಕ್ ಆಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ ನಮ್ಮ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ USA ಮಾರ್ಕೆಟ್ಸ್ ನೋಡೋದಾದ್ರೆ ಡೌಜನ್ಸ್ ಬಂದ್ಬಿಟ್ಟು 40 ಪಾಯಿಂಟ್ ಬುಲ್ಲಲ್ಲೇ ಕ್ಲೋಸ್ ಮಾಡಿದ್ದಾರೆ. ಸೊ ಇನ್ನ ನಾಸ್ಡಾಕ್ ಕೂಡ ಅಷ್ಟೇ IT ಸೆಕ್ಟರ್ ಅಂದ್ರೆ ಆಲ್ಮೋಸ್ಟ್ 3-4 ಡೇಸ್ ಇಂದ IT ಸೆಕ್ಟರ್ ಇದ್ದಿದ್ದಂತ ನೆಗೆಟಿವ್ ಅಲ್ಲಿ ಇದ್ದಂತದನ್ನ ಇವಾಗ ನಮಗೆ ಪಾಸಿಟಿವ್ ಅಲ್ಲಿ ಅದು ಕೂಡ ತೋರಿಸ್ತಾ ಇದೆ. ಇದು ಕೂಡ 100 ಪಾಯಿಂಟ್ಸ್ ಬುಲ್ಲಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇನ್ನ ಯುರೋಪಿಯನ್ ಮಾರ್ಕೆಟ್ಸ್ ನೋಡಿದ್ರು ಕೂಡ ನಮಗೆ ಡ್ಯಾಕ್ಸ್ ಆಗಿರ್ಬೋದು, FTSE ಆಗಿರ್ಬೋದು, CAC ಆಗಿರ್ಬೋದು ಎಲ್ಲಾ ಕೂಡ ನಮಗೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ರೆ. ಹಾನನ್ ಅವರೇಜ್ ಏನಿಲ್ಲ ಅಂದ್ರು ಒಂದು 40 ಪಾಯಿಂಟ್ಸ್ 50 ಪಾಯಿಂಟ್ಸ್. ನಮ್ಮ ಡ್ಯಾಕ್ಸ್ ಮಾತ್ರ 200 ಪಾಯಿಂಟ್ಸ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇದು ನಮಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ USA ಮತ್ತು ಯುರೋಪಿಯನ್ ಎರಡೂ ಮಾರ್ಕೆಟ್ ಕೂಡ ಮತ್ತೆ ನಮಗೆ ಬುಲಿಶ್ ಅಲ್ಲೇ ಕಾಣ್ತಾ ಇದೆ. ಅಂದ್ರೆ ಮಾರ್ಕೆಟ್ ನಾಳೆ ಬೆಳಗ್ಗೆ ಅಂದ್ರೆ ಇವತ್ತು ಬೆಳಗ್ಗೆ ನಮಗೆ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ನಾನು ನಿನ್ನೆ ಚಾರ್ಟ್ ಅನಾಲಿಸಿಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ, ನಿಫ್ಟಿ ಯಾವತ್ತು ಎಕ್ಸ್ಪೈರಿ ಇರುತ್ತೋ ಅವತ್ತು ಮಾರ್ಕೆಟ್ ಫ್ಲಾಟ್ ಅಲ್ಲಿ ಓಪನ್ ಆದ್ರೂ ಕೂಡ ಏನಿಲ್ಲ ಅಂತಂದ್ರು 60 to 80 ಪಾಯಿಂಟ್ಸ್ ವರೆಗೂ ಕೂಡ ಮಾರ್ಕೆಟ್ ನ ಬುಲ್ ಮಾಡಿ ಪೊಸಿಷನ್ಸ್ ಯಾರಾದ್ರೆ ಎಲ್ಲ ಎಕ್ಸಿಟ್ ಆಗಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಮೇಲೆ ಮಾರ್ಕೆಟ್ ನ ಅಲ್ಲಿ ಬಿಟ್ಬಿಡ್ತಾರೆ. ಅಂದ್ರೆ ಸೈಡ್ ವೈಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ನ ಅಲ್ಲಿಂದ ಮತ್ತೆ ಫಾಲ್ ಮಾಡೋ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಮಾರ್ಕೆಟ್ ನ ರೇರ್ ಕೇಸ್ ನೆಗೆಟಿವ್ ಅಲ್ಲೇ ಹೋಲ್ಡ್ ಮಾಡಿ, ಅಂದ್ರೆ ಓಪನಿಂಗು ನೆಗೆಟಿವ್ ಅಲ್ಲೇ, ಎಂಡಿಂಗು ನೆಗೆಟಿವ್ ಅಲ್ಲೇ, ಮಧ್ಯದಲ್ಲಿ ಬುಲ್ ನ ಕಾಣದಿರೋ ತಗೊಂಡ್ಬರೋಂಥದ್ದು ಈ ಸಿನಾರಿಯೋ ಕಾಣಿಸೋದು ತುಂಬಾ ರೇರ್ ಕೇಸ್ ಕಾಣಿಸುತ್ತೆ ನಿಫ್ಟಿ ಎಕ್ಸ್ಪೈರಿ ಇದ್ದಾಗ. ಇಲ್ಲ ಅಂತಂದ್ರೆ ಹೆಂಗಾದ್ರೂ ಸರಿ ಅವರು 60 to 80 ಪಾಯಿಂಟ್ಸ್ ವರೆಗೂ ಕೂಡ ಅವ್ರು ಬುಲ್ ತಗೊಂಡು ಹೋಗೇ ಹೋಗ್ತಾರೆ. ಅಲ್ಲಿ ಅವ್ರ ಪೊಸಿಷನ್ಸ್ ನ ಕ್ಲೋಸ್ ಮಾಡಿ ಅಗೇನ್ ಮಾರ್ಕೆಟ್ ನ ಸೈಡ್ ವೈಸ್ ಮಾಡಿ ಬಿಟ್ಬಿಡ್ತಾರೆ. ಇದು ಜನರಲಿ ನಾನು ಅಬ್ಸರ್ವ್ ಮಾಡ್ದಂಗೆ ನಡೆಯುವಂತ ಒಂದು ಸಿನಾರಿಯೋ. ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ, ನಿಮ್ಗೂ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಇನ್ನು ನಮ್ಮ ಏಷ್ಯನ್ ಮಾರ್ಕೆಟ್ಸ್ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ಏಷ್ಯನ್ ಮಾರ್ಕೆಟ್ಸ್ ಇವತ್ತು ಕೂಡ ನಮ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲೇ ಇದೆ. ಸೊ ಅದೇ ತರ ನಮ್ಗೆ ನಿಕೆ ಆಗಿರ್ಬೋದು, ನಿಕೆ ಇವತ್ತು ಕ್ಲೋಸ್ ನಮ್ಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. 150 ಪಾಯಿಂಟ್ಸ್ ನಿಕೆ ನಮ್ಗೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನ ಕಾಪ್ಸಿ ಕೂಡ ನಮ್ಗೆ ಇವತ್ತು ಪಾಸಿಟಿವ್ ಅಲ್ಲಿ ಇದೆ. ಇವತ್ತು ಕಾಪ್ಸಿ ಪಾಸಿಟಿವ್ ಅಲ್ಲಿ ಇದೆ. ಸೊ ನಿಕೆ ಬಂದು ನೆಗೆಟಿವ್ ಅಲ್ಲಿ ಇದೆ. ಇನ್ನ ಹ್ಯಾಂಗ್ಸೆಂಗ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು ಎರಡೂ ಕೂಡ ನಮ್ಗೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಇನ್ನ ನಮ್ಗೆ ಜಕಾರ್ತಾ ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಓವರ್ ಆಲ್ ಆಗಿ ನೋಡ್ಬೇಕಾದ್ರೆ ನಮ್ಮ ಏಷ್ಯನ್ ಮಾರ್ಕೆಟ್ಸ್ ಏನಿದೆ ಅಂದ್ರೆ ವಾಲಟೈಲಿಟಿ. ಸೊ ಅಂದ್ರೆ ಆ ಕಡೆ ಒಂದ್ ಅರ್ಧ ಬುಲ್ ಅಲ್ಲಿ ಇದ್ರೆ ಒಂದೊಂದು ಅರ್ಧ 50% ನಮ್ಗೆ ಬೇರಲ್ಲಿ ಇದೆ. ಸೊ ನಾವು ಕೂಡ ಇವತ್ತು ಮಾರ್ಕೆಟ್ ಎಕ್ಸ್ಪೈರ್ ಇರೋದ್ರಿಂದ ನೋಡ್ಕೊಂಡು ಟ್ರೇಡ್ ಮಾಡೋಣ. ಇನ್ನ ಬನ್ನಿ ನಾವು ಕಮಾಡಿಟೀಸ್ ಯಾವ ತರ ವರ್ಕ್ ಆಗ್ತದೆ ನೋಡೋಣ. ಸೊ ನೋಡಿ, ಬ್ರಿಂಟ್ ಕ್ರೂಡ್ ಆಯಿಲ್ ಇಷ್ಟು ದಿನಕ್ಕೆ ಮತ್ತೆ ಇವತ್ತು ಪಾಸಿಟಿವ್ ಅಲ್ಲಿ ಕಾಣಿಸ್ತಾ ಇದೆ. ಗೋಲ್ಡ್ ಕೂಡ ಇವತ್ತು 20 ಪಾಯಿಂಟ್ ಪಾಸಿಟಿವ್ ಅಲ್ಲೇ ಓಪನ್ ಆಗಿ ಮೂವ್ ಆಗ್ತಾ ಇದೆ. ನಮ್ಮ ಕ್ರೂಡ್ ಆಯಿಲ್ ಸಹ ಕೂಡ ನಮ್ಗೆ ಪಾಸಿಟಿವ್ ಅಲ್ಲೇ ಇದೆ. ಸೊ ಇದು ತುಂಬಾ ಪಾಯಿಂಟ್ಸ್ ಅಂತ ಏನಿಲ್ಲ, ಜಸ್ಟ್ 1 ಪಾಯಿಂಟ್ 0.5 ಅಲ್ಲೇ ನಮ್ಗೆಲ್ಲ ಪಾಸಿಟಿವ್ ಅಲ್ಲಿ ಇದಾವೆ. ಗೋಲ್ಡ್ ಮಾತ್ರ 20 ಪಾಯಿಂಟ್ಸ್ ಅಲ್ಲಿ ಪಾಸಿಟಿವ್ ಅಲ್ಲಿ ಇದೆ. ಇನ್ನ ನಾವು ಗಿಫ್ಟ್ ನಿಫ್ಟಿನ ನೋಡೋದಾದ್ರೆ ಗಿಫ್ಟ್ ನಿಫ್ಟಿ ರೈಟ್ ನಾವು ನಮ್ಗೆ 18 ಪಾಯಿಂಟ್ಸ್ ಇದೆ, 18 ಪಾಯಿಂಟ್ ಪಾಸಿಟಿವ್ ಅಲ್ಲಿ ಇದೆ. ನೋಡೋಣ ಇನ್ನು ಬುಲ್ ಆಗುತ್ತಾ ಅಂತ ನೋಡ್ಬಿಟ್ಟು ನಾವು ಟ್ರೇಡ್ಸ್ ನ ಪ್ಲಾನ್ ಮಾಡೋಣ. ಎನಿವೇ ಈ ಡೇಟಾನೆಲ್ಲ ನೋಡ್ಕೊಂಡು ಅಂಡ್ ಎಕ್ಸ್ಪೈರಿ ದಿವಸ ಥೀಟಾ ಡಿಕೆ ಜಾಸ್ತಿ ಇರುತ್ತೆ. ಈ ಥೀಟಾ ಡಿಕೆನ ನಾವು ಪ್ರೀಮಿಯಮ್ ಅದೆಲ್ಲ ಚೆಕ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ನ ಬುಕ್ ಮಾಡ್ಬೋದು ಅಂತ ಹೇಳ್ತಾ ಸೊ ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀನಿ. ಎನಿವೇ ಥ್ಯಾಂಕ್ ಯು.